ಸಿದ್ದರಾಮಯ್ಯಗೆ ದ್ರೋಹವನ್ನ ಬಗೆದ್ರ ಸತೀಶ ಜಾರಕಿಹೊಳಿ. ಸಂಕಷ್ಟದ ಸಮಯದಲ್ಲಿ ಸಿದ್ದುಗೆ ಕೈ ಕೊಟ್ರ ಸಾಹುಕಾರ. ಸಿದ್ದು ಟೀಮ್ ನಿಂದ ಜಂಪ್ ಆಗಿಬಿಟ್ರ ಹಾಗಾದ್ರೆ ಸತೀಶ ಜಾರಕಿಹೊಳಿ. ಸಿದ್ದರಾಮಯ್ಯಗೆ ಕೈಕೊಟ್ಟು ಡಿಕೆಶಿ ಕ್ಯಾಂಪ್ ಅನ್ನ ಸೇರಿದ್ರ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಸತೀಶ ಜಾರಕಿಹೊಳಿ ಅವರ ನಡೆ. ದಿಢೀರಂತ ಡಿಕೆಶಿಯನ್ನ ಭೇಟಿ ಆಗಿದ್ದಾರೆ ಸತೀಶ ಜಾರಕಿಹೊಳಿ. ಸಿದ್ದುವಿನ ಈ ಸಂಕಷ್ಟದ ಸಮಯವನ್ನೇ ಲಾಭವಾಗಿ ಮಾಡಿಕೊಂಡ್ರ. ಸಿದ್ದರಾಮಯ್ಯ ಬಗ್ಗೆಯೇ ಸತೀಶ ಜಾರಕಿಹೊಳಿ ಮತ್ತು ಡಿಕೆಶಿ ಚರ್ಚೆಯನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆ ನೀಡಿದ್ರೆ ಮುಂದೆ ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆಯನ್ನ ನಡೆಸಿದ್ರ ಉಭಯರು ಎನ್ನುವಂತ ಪ್ರಶ್ನೆ ಉದ್ಭವ ಆಗಿದೆ. ಸತೀಶ್ ಡಿಕೆಶಿ ಭೇಟಿಯಾದ ಉದ್ದೇಶವಾದ್ರೂ ಏನು? ಇಂಥ ಹೊತ್ತಿನಲ್ಲಿ ಅಭಿವೃದ್ಧಿ ನೆಪದಲ್ಲಿ ರಾಜಕೀಯ ಚದುರಂಗ ಆಟ ಆಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಆಪ್ತರೇ ಈಗ ಮುಳುವಾದ್ರು ಎನ್ನುವಂತ ಪ್ರಶ್ನೆ ಉದ್ಭವ ಆಗಿದೆ. ರಾಜ್ಯಪಾಲ ತಾವರ್ ಚಂದ್ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದ್ದಾರೆ. ಇದೇ ಹೊತ್ತಲ್ಲಿ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಇದೇ ಹೊತ್ತಲ್ಲಿ ಸಿಎಂ ಸಿದ್ದರಾಮಯ್ಯಗೆ ದ್ರೋಹವನ್ನ ಬಗೆದ್ರ ಸತೀಶ ಜಾರಕಿಹೊಳಿ. ಇಂಥ ಸಂಕಷ್ಟದ ಸಮಯದಲ್ಲಿ ಸಿದ್ದುಗೆ ಕೈ ಕೊಟ್ಟು ಬಿಟ್ರ. ಯಾಕಂತಂದ್ರೆ ಸತೀಶ್ ಜಾರಕಿಹೊಳಿ ಅವರ ನಡೆ ಈಗ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಸಿದ್ದರಾಮಯ್ಯಗೆ ಕೈ ಕೊಟ್ಟು ಡಿಕೆಶಿ ಕ್ಯಾಂಪ್ ಅನ್ನ ಸೇರ್ಬಿಟ್ರ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ದಿಢೀರಂತ ಡಿಕೆಶಿಯನ್ನ ಭೇಟಿಯಾಗಿದ್ದಾರೆ ಸತೀಶ್ ಜಾರಕಿಹೊಳಿ. ಸಿದ್ದು ಮೂಡಾ ಪ್ರಕರಣದಲ್ಲಿ ಏನು ಸಾಲು ಹಗರಣಗಳ ಆರೋಪವನ್ನ ಹೊತ್ತಿರುವಂತ ಇಂಥ ಸಮಯದಲ್ಲೇ ಲಾಭ ಮಾಡ್ಕೊಳ್ಳಿಕ್ಕೆ ಮುಂದಾಗ್ಬಿಟ್ರ. ಸಿದ್ದರಾಮಯ್ಯ ಬಗ್ಗೆನೇ ಸತೀಶ್ ಜಾರಕಿಹೊಳಿ ಮತ್ತು ಡಿಕೆಶಿ ಚರ್ಚೆಯನ್ನ ಮಾಡಿದ್ದಾರೆ. ಇಂಥ ಹೊತ್ತಲ್ಲಿ ದಿಢೀರಂತ ಭೇಟಿಯಾಗಿರೋದು ಸಾಕಷ್ಟು ಪ್ರಶ್ನೆಗಳನ್ನ ಎತ್ತಿ ಹಿಡಿತಾ ಇದೆ. ಮುಂದೆ ಸಿದ್ದರಾಮಯ್ಯನವರೆಲ್ಲಾದ್ರೂ ರಾಜೀನಾಮೆ ನೀಡಿದ್ರೆ ಮುಂದೇನಾಗುತ್ತೆ ಅನ್ನುವಂತ ಚರ್ಚೆ ಆಗಿರ್ಬೋದಾ? ಈ ರೀತಿಯಾಗಿ ಅಧಿಕಾರ ಹಂಚಿಕೆಯ ಬಗ್ಗೆ ಚರ್ಚೆಯನ್ನ ನಡೆಸ್ಬಿಟ್ರ ಹಾಗಾದ್ರೆ ಉಭಯರು. ಸತೀಶ್ ಮತ್ತು ಡಿಕೆಶಿ ಭೇಟಿಯಾದ ಉದ್ದೇಶವಾದ್ರೆ ಏನಿರ್ಬೋದು? ಅಭಿವೃದ್ಧಿಯ ನೆಪದಲ್ಲೇ ರಾಜಕೀಯ ಚದುರಂಗ ಆಟ ಆಗ್ತಾ ಇದೆಯಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಈಗ ಆಪ್ತರೇ ಮುಳುವಾಗ್ಬಿಟ್ರ. ಒಂದು ಕಡೆಯಲ್ಲಿ ವಿರೋಧಿಗಳ ಬಣವೇ ಸಿದ್ದರಾಮಯ್ಯನವರ ಪರವಾಗಿ ಸಾಫ್ಟ್ ಕಾರ್ನರ್ ಅನ್ನ ಹೊಂದಿರುವಂತೆ ಕಾಣಿಸ್ತಾ ಇದೆ. ಅತ್ತ ಸೋಮಣ್ಣ ಹೇಳಿಕೆ, ಇನ್ನೊಂದು ಕಡೆ ಜಿಟಿ ದೇವೇಗೌಡರ ಹೇಳಿಕೆ, ಇವೆಲ್ಲದನ್ನ ಗಮನಿಸ್ತಾ ಇದ್ರೆ ಅತ್ತ ವಿರೋಧಿ ಪಡೆನೆಯಲ್ಲೇ ಸಿದ್ದರಾಮಯ್ಯನವರ ಪರವಾಗಿ ಧ್ವನಿ ಬರ್ತಾ ಇದ್ರೆ ಇತ್ತ ಸಿದ್ದರಾಮಯ್ಯನವರ ಆಪ್ತರೇ ಅವರಿಗೆ ಮುಳುವಾದಂತೆ ಕಾಣಿಸ್ತಾ ಇದೆ.